ಹಾವೇರಿ ಜಿಲ್ಲೆಯ ಹಾನಗಲ್ ತಾಲೂಕಿನ ತಾಲೂಕಾ ಕ್ರೀಡಾಂಗಣದ ಅವ್ಯವಸ್ಥೆ ಎದ್ದು ಕಾಣುತ್ತಿದ್ದು ಈಜುಗಾರರ ಗೋಳು ಕೇಳುವವರು ಯಾರು ಎಂದಂತಾಗಿದೆ. ಅಂದಿನ ಲೋಕೋಪಯೋಗಿ ಇಲಾಖೆ ಸಚಿವ ದಿವಂಗತ ಸಿಎಂ ಉದಾಸಿ ಅವರು ಮತ್ತು ಜಲಸಂಪನ್ಮೂಲ ಸಚಿವ ಬಸವರಾಜ ಬೊಮ್ಮಾಯಿ ಅವರು ಶಿಲಾನ್ಯಾಸ ಮಾಡಿದ್ದು 2,16,00,000 ರೂಪಾಯಿಗಳ ವೆಚ್ಚದಲ್ಲಿ ಈ ಕ್ರೀಡಾಂಗಣವನ್ನು ಮಂಜೂರು ಮಾಡಿದ್ದು, ನಂತರ ಪ್ರಮೋದ್ ಮಧ್ವರಾಜ್ ಮೀನುಗಾರಿಕೆ ಹಾಗೂ ಯುವಜನ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಸಚಿವರು, ಕರ್ನಾಟಕ ಸರ್ಕಾರ ಹಾಗೂ ಅಧ್ಯಕ್ಷತೆಯನ್ನ ಮನೋಹರ್ ತಹಸೀಲ್ದಾರ್ ಮತ್ತು ಶಾಸಕರು, ಮಾಜಿ ಸಚಿವರಾದ ಇವರುಗಳು ಉದ್ಘಾಟನೆ ಮಾಡಿದ್ದು, ಹಾನಗಲ್ ಜೊತೆಗೆ ಅಷ್ಟೇ ಅಲ್ಲದೆ ಹಾನಗಲ್ ಜನತೆಗೂ ಕೂಡ ಕೆಲವು ದಿನಗಳ ಕಾಲ ಈಜುವ ಭಾಗ್ಯ ದೊರೆತಿತ್ತು. ನಂತರ ಕೋವಿಡ್ ಸಮಯದಿಂದ ಬಂದಾಗಿಂದ ಈವರೆಗೂ ಕೂಡ ಯಾವುದೇ ಆಫೀಸರ್ಸ್ ಮತ್ತೆ ಶಿಥಿಲಗೊಂಡಂತಹ ಈ ಈಜುಕೊಳವನ್ನು ಸರಿಪಡಿಸುವ ಗೋಜಿಗೆ ಹೋಗಿಲ್ಲ. ಈಗಿನ ಅಧಿಕಾರಿ BH ಲತಾ ಅವರು ಈ ಗೋಜಿಗೆ ಹೋಗಿಲ್ಲ ಎಂಬುದು ಬೇಸರದ ಸಂಗತಿ. ಇದು ನಮ್ಮ ಹಾನಗಲ್ ಭಾಗ್ಯ ಹಾಗೂ ಹಾನಗಲ್ ಜನತೆಗೆ ಈಜುಕೊಳದಲ್ಲಿ ಈಜುವ ಭಾಗ್ಯ ಮರೀಚಿಕೆಯಾಗಿದೆ. ಈಗಲಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಳುತ್ತಾರೆ ಎಂಬುದನ್ನು ಕಾಯ್ದು ನೋಡಬೇಕಾಗಿದೆ. ಅಂದಾಜು ಎಷ್ಟು ವೆಚ್ಚದಾಗ ಆಗಿರ್ಬೇಕು? ಇದು 2.5 ಕೋಟಿ ರೂಪಾಯಲ್ಲಿ ವೆಚ್ಚ ಮಾಡಿದ ಈ ಒಂದು ಈಜುಗೋಳ ಎಲ್ಲ ಸಾರ್ವಜನಿಕರ ಹಣದಿಂದ ಆಗಿರುವಂಥ ಒಂದು ಈಜುಗೋಳ ನೀರು ಪಾಲಾಗಿದೆ. ಗಬ್ಬು ವಾಸನೆ, ಜಂಡು ಗಟ್ಟಿದ ಒಂದು ಹಣ, ಕೋಟಿಗಟ್ಟಲೆ ಹಣವನ್ನು ವ್ಯಯ ಮಾಡಿ ಲೈನ್ಗಳು ಎಲ್ಲ ಫೈಬರ್ ಲೈನ್ಗಳು ಹಂಗೆ ಬಿದ್ದಾವೆ. ಹೆಣ್ಣು ಮಕ್ಕಳ ರೂಮ್, ಬ್ಯೂರೋ ರಿಪೋರ್ಟ್ ರಾಜು ಮುಂಡೆ, ಭಾರತ ವೈಭವ ನ್ಯೂಸ್, ಹಾನಗಲ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.